ಆನೆ ಬಂತು ಒಂದೇನೋ ಒಂದು ಡ್ಯಾಮೇಜ್ ಮಾಡೋಯ್ತು, ಪೋಲ್ಗಳನ್ನೇ ಹೊಡಿತದೆ. ಈಗ ನೀವು ವರ್ಟಿಕಲ್ ಸೋಲಾರ್ ಫೆನ್ಸಲ್ಲಿ ಎಷ್ಟು ಬುದ್ಧಿವಂತವಾಗಿ ಅಂದರೆ ಅವು ಕಾಲಿನಲ್ಲಿ ಸೋಲಾರ್ ಪೋಲ್ಗಳನ್ನೇ ಹೊಡಿತವೆ. ಆನೆಗಳಿಗೆ ಓಹೋ ಇದು ವೀಕ್ ಪಾಯಿಂಟು, ಒಂದು ಸರಿ ಅವು ಬರೋಕ್ಕೆ ಶುರು ಮಾಡಿಬಿಟ್ರೆ ಈವನ್ ನೀವು ಫಂಕ್ಷನ್ ಇದನ್ನು ಮತ್ತೆ ಇದು ಮಾಡಿದ್ರು ಕೂಡ ಒಂದು 8-10 ಸೇರ್ಕೊಂಡು ನುಗ್ಗಿಬಿಡ್ತಾರೆ. ತಂತಿ ಬೇಲಿಗೆ, ಸೋಲಾರ್ ಫೆನ್ಸ್ಗೆ ಎಲೆಕ್ಟ್ರಿಕ್ಯೂಟ್ ಅವರು ಕೂಡ, ರೈತರು ಕೂಡ ಸೋಲಾರ್ ಫೆನ್ಸ್ ಮಾಡಿಕೊಡ್ತಾರೆ, ಅವರು ಕೂಡ ಭದ್ರತೆಗಳು ಮಾಡ್ಕೊಂಡಿದ್ದಾರೆ. ಲೈವ್ ವೈರ್ಗೆ ಕನೆಕ್ಟ್ ಮಾಡಿಬಿಟ್ರೆ ಸೊ ಬರ್ತವೆ, ಟಚ್ ಮಾಡಿ ಸತ್ತೋಗ್ತವೆ. ಅಂದರೆ ಮಡಿಕೇರಿ ಜಿಲ್ಲೆ, ವಿರಾಜಪೇಟೆ ತಾಲೂಕು, ಹಾಸನ, ದೆನ್ ಸೋಮವಾರಪೇಟೆ, ದೆನ್ ಈಗ ಚಾಮರಾಜನಗರದಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಮಲೆಮಹದೇಶ್ವರ ಬೆಟ್ಟ. ಆಯ್ತಪ್ಪ ನಿಂಗೆ ₹100 ಲಾಸ್ ಆಗಿದೆ, ನಿನಗೆ ನಾವು ಅಸೆಸ್ ಮಾಡೋವಾಗ ನಿನಗೆ ಎಷ್ಟಪ್ಪ, ನಿನಗೊಂದು ₹25 ಅಷ್ಟೇ ಬರೋದು ಕಡೆಗೆ. ಈ ಕುಟುಂಬ ಈ ಥರ ಏನಾದ್ರು ಒಂದು ತೊಂದರೆಗೊಳಗಾದಾಗ 5 ವರ್ಷಗಳ ಕಾಲ ಸರ್ಕಾರ ಪ್ರತಿ ತಿಂಗಳು ಐ ಥಿಂಕ್ ನನಗೆ ಗೊತ್ತಿದ್ದಂಗೆ ಈಗಿನ್ನೂ ಜಾಸ್ತಿ ಮಾಡಿರ್ಬೋದೇನೋ, ₹2,000 ಕೊಡ್ತಿತ್ತು ಆ ಕುಟುಂಬಕ್ಕೆ. ಸೊ ಈ ರೈಲು ಬ್ಯಾರಿಕೇಡ್ಗಳು ಮಾಡ್ತಾ ಹೋದಾಗ ಈ ನದಿಗಳು, ಸಣ್ಣ ಸಣ್ಣ ಹಳ್ಳಗಳು ಬರ್ತವೆ, ದೆನ್ ಬೇರೆ ವಾಟರ್ ವೇಸ್ ಬರ್ತದೆ, ಜೌಗು ಪ್ರದೇಶಗಳು ಬರ್ತದೆ, ದೆನ್ ಇಲ್ಲಿ ಕೂಡ ಸೇಮ್ ಸಾಯಿಲ್ ಪ್ರಾಬ್ಲಮ್ ಇರ್ತದೆ. ಅಲ್ಲಿ ಸ್ಟ್ರಕ್ಚರ್ಗಳು ಬೇರೆ ಹಾಕಬೇಕು. ನಮ್ಮ ಪ್ಲ್ಯಾನಿಂಗ್ ಭಾಳ ಪಕ್ಕವಾಗಿರಬೇಕು. ಸೊ ಪ್ಲ್ಯಾನಿಂಗ್ ಯಾಕಂದರೆ ನಾವು ಏನೋ ಒಂದು ರೈಲ್ ಬ್ಯಾರಿಕೇಡ್ ಅಂತೇಳಿ ಹೆಸರಿಗೆ ಹಾಕಿದ್ರು ಕೂಡ ಆನೆಗಳಿಗೆ ಭಾಳ ಈಸಿಯಾಗಿ ನೀವು ಜೌಗು ಪ್ರದೇಶದಲ್ಲಿ ಅಥವಾ ಮರಳು ಮಿಶ್ರಿತ ಪ್ರದೇಶ ಇದ್ದರೆ ಹೊಡೆದು ತೆಗೆದು ಬಿಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲ ಪ್ಲ್ಯಾನಿಂಗು ಯಾವ ಭಾಗಕ್ಕೆ, ಯಾವ ಮಣ್ಣಿಗೆ, ಯಾವ ಸ್ಟ್ರಕ್ಚರ್ಗಳು ಕಟ್ಟಬೇಕು ಅನ್ನೋದು ನಾವು ಭಾಳ ಪ್ಲ್ಯಾನಿಂಗ್ ಪಕ್ಕ ಹಾಕಬೇಕು. ಎಕ್ಸಿಕ್ಯೂಷನ್ ಅದೇ ಥರ ಹಾಕಬೇಕು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನು ಹಣ ಕೊಡ್ತದೆ ಅದನ್ನು ಭಾಳ ಪರಿಣಾಮಕಾರಿಯಾಗಿ ವಿನಿಯೋಗ ಮಾಡಬೇಕಾಗ್ತದೆ. ಸೊ ಅಲ್ಲಿಗೆ ನಾವು ಈ ಸಂಘರ್ಷನ ತಡೆಗಟ್ಟುವಲ್ಲಿ ನಾವು ಎಷ್ಟು ಯಶಸ್ವಿ ಆಗ್ತದೆ. ಇದು ಆನೆದು ಮಾತ್ರ ಹೇಳ್ತಿರೋದು. ಬರ್ತವೆ ಆನೆ ಏನು ತಿನ್ನಬೇಕು ಅನ್ನೋದಿಲ್ಲ. ಒಂದು 10-12 ಆನೆ ಬಂದ್ಬಿಟ್ಟು ಓಡಾಡ್ಕೊಂಡು ರಾತ್ರಿ ಎಲ್ಲ ಬೆಳಗಿನ ಜಾವ ವಾಪಸ್ ಹೋಗ್ತವೆ ಅಂತಂದ್ರೂ ಸಹ ಎಲ್ಲ ನಷ್ಟನೇ ಆಗುತ್ತೆ ರೈತನಿಗೆ ನಷ್ಟ ಆಗ್ತದೆ. ಸೊ ಈ ರೈತನಿಗಾದಂಥ ನಷ್ಟದಲ್ಲಿ ಈ ಸಂಘರ್ಷ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ರೈತ ಕೂಡ ಈ ಕೆಲವು ಕಡೆ ನೀವು ಕೊಡಗು ಪ್ರದೇಶ ಆಗ್ಬೋದು, ಇನ್ನು ಕೆಲವು ಕಡೆ ಭಾಳ ಇಲ್ಲಿಗಲ್ ಆಗಿ ಕೂಡ ಈ ಬಂದೂಕುಗಳನ್ನು ಈ ಲೋಕಲ್ ಗನ್ಸ್ನ ಇಟ್ಕೊಂಡು ಶೂಟ್ ಮಾಡ್ತಾರೆ. ಸೊ ಅದರಿಂದ ಇನ್ನೂ ಒಂದಷ್ಟು ರೊಚ್ಚಿಗೆಳ್ತವೆ ಆನೆಗಳು. ಅದೇ ಥರ ಮನುಷ್ಯನಿಗೆ ಆದಂಥ ನೋವಿನಿಂದ ಆತ ಕೂಡ ಈ ಎಲೆಕ್ಟ್ರಿಕ್ಯೂಷನ್ ಅಂತ ನಾವು ನೋಡ್ತೀವಿ. ಇದು ತಂತಿ ಬೇಲಿಗೆ, ಸೋಲಾರ್ ಫೆನ್ಸ್ಗೆ ಎಲೆಕ್ಟ್ರಿಕ್ಯೂಟ್ ಅವರು ಕೂಡ, ರೈತರು ಕೂಡ ಸೋಲಾರ್ ಫೆನ್ಸ್ ಮಾಡ್ಕೊಡ್ತಾರೆ, ಅವರು ಕೂಡ ಭದ್ರತೆಗಳು ಮಾಡ್ಕೊಂಡಿದ್ದಾರೆ. ಸೊ ಲೈವ್ ವೈರ್ಗೆ ಕನೆಕ್ಟ್ ಮಾಡಿಬಿಟ್ರೆ ಸೊ ಬರ್ತವೆ, ಟಚ್ ಮಾಡಿ ಸತ್ತೋಗ್ತದೆ. ಸೊ ಇದೇ ಥರ ಆನೆಗಳು ಸಾವುಗಳು ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ಮನುಷ್ಯರ ಸಾವು ಆನೆಗಳಿಂದನೂ ನೋಡ್ತಾ ಇದ್ದೀವಿ. ಇದು ಮೇಯ್ನ್ ಸಂಘರ್ಷ ಈಗ ಈ ಭಾಗದಲ್ಲಿ. ಅಂದರೆ ಈ ಮಡಿಕೇರಿ ಜಿಲ್ಲೆ, ವಿರಾಜಪೇಟೆ ತಾಲೂಕು, ಮತ್ತು ಈ ಕಡೆ ನಮ್ಮ ಹಾಸನ, ದೆನ್ ಸೋಮವಾರಪೇಟೆ, ದೆನ್ ಈಗ ಚಾಮರಾಜನಗರದಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಮಲೆಮಹದೇಶ್ವರ ಬೆಟ್ಟ ನಾವೇನು ನೋಡ್ತಾ ಇದ್ದೀವಿ ಅಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ನಾಗರಹೊಳೆ, ಬಂಡೀಪುರ ಮೊದಲಿಂದ ಇದೆ. ಈ ಬನ್ನೇರುಘಟ್ಟ, ಕನಕಪುರ, ಇಲ್ಲಿ ರಾಮನಗರ ಇವು ಭಾಳ ಈಗ ಜಾಸ್ತಿ ಆಗ್ತಾ ಬರ್ತಾ ಇದ್ದಾವೆ. ನಾವು ಈ ಕಾರಿಡಾರ್ ಈಗ ಇದನ್ನೆಲ್ಲ ಮಾಡುವಾಗ ನಾವು ಆನೆಗಳು, ಅದಕ್ಕೆ ಹೇಳೋದು, ಒಂದು ಅವುಗಳ ವರ್ತನೆ, ಯಾವುದೇ ವನ್ಯಪ್ರಾಣಿಗಳ ವರ್ತನೆಗಳನ್ನು ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ. ಈಗ ಆನೆ ಅಂದ ತಕ್ಷಣ ಬರೀ ನಮಗೆ ಸ್ಟ್ರಕ್ಚರ್ ನೋಡೋದಲ್ಲ, ಹೌ ಡಸ್ ಇಟ್ ಬಿಹೇವ್, ಯಾವ ಸಂದರ್ಭದಲ್ಲಿ ಯಾವ ರೀತಿ ಅದು ಪ್ರವರ್ತನೆ ಮಾಡ್ತದೆ, ಯಾವ ರೀತಿ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಒಂದೇ ಸೂತ್ರ ಆಗೋದಿಲ್ಲ ಇದಕ್ಕೆಲ್ಲ. ಈಗ ಸರ್ಕಾರ ಈಗ ಟಾಸ್ಕ್ ಫೋರ್ಸ್ಗಳನ್ನು ಮಾಡಿದೆ. ಆನೆ ಟಾಸ್ಕ್ ಫೋರ್ಸ್ ಮಾಡಿದೆ, ದೆನ್ ಚಿರತೆ ಟಾಸ್ಕ್ ಫೋರ್ಸ್ ಮಾಡಿದೆ, ಹುಲಿ ಟಾಸ್ಕ್ ಫೋರ್ಸು, ಸೋ ಮೆನಿ ಟಾಸ್ಕ್ ಫೋರ್ಸ್ ಆರ್ ದೇರ್. ಸೊ ಈ ಆನೆನ ಫಸ್ಟು ನಾವು ಇದು ಮಾಡಬೇಕು. ಯಾಕೆ ಅಂದರೆ ಇದರಿಂದ ಡ್ಯಾಮೇಜ್ ಜಾಸ್ತಿ ಆಗ್ತಾಯಿದೆ. ನಿಯರ್ಲಿ 70-75% ಆಫ್ ದ ಡ್ಯಾಮೇಜ್. ಈಗ ನಾವು ಏನು ಒಂದು 20 ಕೋಟಿ ನಾವು ಪ್ರತಿ ವರ್ಷ ಪರಿಹಾರದ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಅಂದರೆ, ಪರಿಹಾರ ನಾನು ಹೇಳ್ತಾ ಇರೋದೇನು, ಇಟ್ ಈಸ್ ನಾಟ್ ಟೋಟಲ್ ಕಾಂಪನ್ಸೇಷನ್, ಇಟ್ ಈಸ್ ಎಕ್ಸ್ಗ್ರೇಷಿಯಾ ಥರ. ಆಯ್ತಪ್ಪ ನಿಂಗೆ ₹100 ಲಾಸ್ ಆಗಿದೆ,
ನಿನಗೆ ನಾವು ಅಸೆಸ್ ಮಾಡೋವಾಗ ನಿನಗೆ ಎಷ್ಟಪ್ಪ, ನಿನಗೊಂದು 25 ರೂಪಾಯಿ ಅಷ್ಟೇ ಬರೋದು ಕಡೆಗೆ. ನಾವೀಗ ಎಲ್ಲವನ್ನೂ ಲೆಕ್ಕ ಹಾಕ್ಲಿಕ್ಕಾಗಲ್ಲ. ನೀವು ಯಾವುದೇ ರೀತಿಯಾಗಿ ನೋಡಿದ್ರೆ, ನೀವು ಒಂದು ಚೀಲ ಭತ್ತ ಹೋಗ್ತದೆ ಅಂದರೆ ಇವತ್ತಿನ ರೇಟ್ ಏನಿದೆ ಆ ರೇಟನ್ನು ನಾವು ಕೊಡಬೇಕು. ಸೊ ಅದೇ ಥರ ವಿವಿಧ ಬೆಳೆಗಳಿಗೆ ಸರ್ಕಾರ ನಿಗದಿಪಡಿಸಿದೆ. ಒಂದು ಟೆಕ್ನಿಕಲ್ ಸಮಿತಿ ಮಾಡಿ ಸರ್ಕಾರಿ ಆದೇಶನ ಹೊರಡಿಸಿದೆ. ಯಾವ ಬೆಳೆ ಈಗ ಉದಾಹರಣೆ ತೆಂಗು, ನೀವು 5ನೇ ವರ್ಷದ ತೆಂಗಿಗೂ 40ನೇ ವರ್ಷದ ತೆಂಗಿಗೂ ಒಂದೇ ಮಾಡ್ತೀರಾ? ಸೊ ಅಲ್ಲಿ ಡ್ಯಾಮೇಜ್ ಯಾವ ಥರ ಆಗಿದೆ ಇದನ್ನೆಲ್ಲ ಅಸೆಸ್ ಮಾಡಿ ಕೂಡಲೇ ಅದನ್ನು GPS ಅಲ್ಲಿ ನಾವು ಕೊಟ್ಟ ಕೂಡಲೇ ಸರ್ಕಾರದ ಮಟ್ಟಕ್ಕೆ ಕೊಟ್ಟೋಗ್ಬಿಡ್ತದೆ. ನೀವು GPS ಅಲ್ಲಿ ಇದು ಮಾಡಿದ್ರೆ ಅದು ಸರ್ಕಾರಕ್ಕೆ ಕೊಟ್ಟೋಗ್ತದೆ. ಅಲ್ಲಿ ಎಷ್ಟು ಲಾಸ್ ಆಗಿದೆ ಅದನ್ನು ಇಮಿಡಿಯೇಟ್ಲಿ ಟ್ರೆಜರಿಗೆ ಲಿಂಕ್ ಮಾಡ್ತಾರೆ. ನಿಮಗೆ ಆ ಹಣ ಆದಷ್ಟು ಬೇಗ ಬರ್ತೀವಿ. ಅಷ್ಟೊಂದು ಟೆಕ್ನಾಲಜಿ ಈಗ ಇದಾಗಿದೆ. ಸೊ ಇದು ನಾನು ಹೇಳ್ತಾ ಇದ್ದೆ, ಇದು ರೈಲ್ ಬ್ಯಾರಿಕೇಡ್ ಶುರುವಾಯಿತು. ಈಗ 300 ಕಿಲೋಮೀಟರ್ ಆಗಿದೆ. ಇನ್ನೂ ಕೂಡ ನಮಗೆ ಹೆಚ್ಚಿನ ಮಾಡಬೇಕಾಗ್ತದೆ. ಇದ್ರ ಪ್ರಕಾರ ಇನ್ನೂ 350 ಕಿಲೋಮೀಟ್ರ್ ಮಾಡಬೇಕು. ಬಟ್ ಅದು ಸಾಲದು. ನಾನು ಹೇಳೋದು ಇವನ್ 1000 ಕಿಲೋಮೀಟ್ರ್ ಆಗ್ಬೋದು. ಆದಮೇಲೂ ಕೂಡ ಅದನ್ನು ಮೇಂಟೈನ್ ಮಾಡೋದು ಕಡಿಮೆ. ಈಗ ರೈಲ್ ಬ್ಯಾರಿಕೇಡಲ್ಲಿ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಬೋಲ್ಟು ನಟ್ಟು ಸರಿಯಾಗಿ ಚೆಕ್ ಮಾಡಿಕೊಂಡು ತುಕ್ಕು ಹಿಡಿದಾಗೆ ಒಂದು ಸ್ವಲ್ಪ ನಿಮ್ಮ ಗ್ರೀಸ್ ಪೇಂಟು ಏನೋ ಒಂದು ಮಾಡ್ಕೊಂಡಿದ್ರೆ ಅದು ಸಾಕಾಗ್ತದೆ. ಆದರೆ ಬೇರೆಯವು ಹಂಗಲ್ಲ, ಕಂದಕ ನೀವು ತೆಗಿತಾನೆ ಇರಬೇಕು, ಅದು ಬೇಡ. ಈಗ ಸೋಲಾರ್ ಫೆನ್ಸ್ಗೆ ಬಂದೆ ನಾನು, ಹಾರಿಜಾಂಟಲ್ ಸೋಲಾರ್ ಫೆನ್ಸ್. ಈಗ ವರ್ಟಿಕಲ್ ಸೋಲಾರ್ ಫೆನ್ಸ್ ಅಂತ ಬಂದಿದೆ. ಈ ಶ್ರೀಲಂಕಾದಲ್ಲಿ ನೀವು ನೋಡಿರಬೇಕು, ಒಂದು ಒಳ್ಳೆ ಆ್ಯಂಟೆನಾ ಥರ ಇದೆಲ್ಲ ಎಳೆ ಬಂದಿದೆ. ಅದು ಕೂಡ ಪರಿಣಾಮಕಾರಿಯಾಗಿ ಬಂದಿದೆ. ಸೊ ಅದು ಕೂಡ ಒಂದು 5 ಲಕ್ಷ ರೂಪಾಯಿ ಆಗುತ್ತೆ ಕಿಲೋಮೀಟ್ರಿಗೆ, ವರ್ಟಿಕಲ್ ಸೋಲಾರ್ ಫೆನ್ಸ್. ಇವು ತಾತ್ಕಾಲಿಕವಾಗಿ ನೀವು ಎಲ್ಲಿವರೆಗೂ ಈ ರೈಲ್ ಬ್ಯಾರಿಕೇಡ್ಗಳನ್ನು ಮಾಡಲಿಕ್ಕಾಗಲ್ವೋ ಅಲ್ಲಿವರೆಗೂ ನೋಡಿಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ತಕ್ಕ ಮಟ್ಟಿಗೆ ಅಥವಾ ನಿಯರ್ಲಿ 50-60% ಆಫ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್. ಬಟ್ ಇದು ಪರಿಪೂರ್ಣತೆ ಇಲ್ಲ ಇದರಲ್ಲಿ. ಸೊ ನೀವು ರೈಲ್ ಬ್ಯಾರಿಕೇಡ್, ಈಗ ಜನರಿಗೆ ಮನಸ್ಸಲ್ಲಿ ಏನಾಗಿದೆ, ರೈಲ್ ಬ್ಯಾರಿಕೇಡ್ ಅಂದರೆ ಸೈಕಲಾಜಿಕಲ್ ಆಗ್ತದೆ. ನೀವು ನೋಡಿರಬೇಕು, ನಾವು 30 ವರ್ಷದ ಹಿಂದೆ ಅಂತರ್ಸಂತೆ ಅಂತ ಕೇಳಿದಿರಲ್ಲ, ನಾಗರಹೊಳೆ ಅಂಚಿನಲ್ಲಿ ಇರ್ತಕ್ಕಂಥ ಆ ಗ್ರಾಮಗಳಲ್ಲಿ ಭಾಳಷ್ಟು ಜನ ಬೀಳ್ಬಿಟ್ಟಿದ್ರು, ಕೃಷಿನೇ ಮಾಡ್ತಿರ್ಲಿಲ್ಲ, ಅಥವಾ ಏನೋ ಜೋಳ ಬೆಳ್ಕೊಳ್ಳೋರು. ನಾನು ಹೇಳ್ತಿರೋದು ಇದು ಲೋಕಲ್ ಜೋಳ, ನಾಟ್ ಮೆಕ್ಕೆಜೋಳ. ಅದೇ ಥರ ಪೆರಿಯಾಪಟ್ಟಣ ಭಾಗ, ಅದೇ ಥರ ಯಾವುದೇ ನೀವು ಇದಕ್ಕೆ ಹೋದರೂ ಅಷ್ಟು ತೀವ್ರವಾಗಿ ಕ್ರಾಪಿಂಗ್ ಇರ್ತಿರಲಿಲ್ಲ. ರೈಲ್ ಬ್ಯಾರಿಕೇಡ್ ಬಂದ ಕೂಡಲೇ ನೀವು ಯಾವತ್ತು ಹೋಗಿ ಆ ಕಡೆ ಅಂತರ್ಸಂತೆ ಭಾಗದಲ್ಲಿ ಬಾಳೆ ಬೆಳೀತಾರೆ. ಈ ಕಡೆ ರೈಲ್ ಬ್ಯಾರಿಕೇಡ್ ಇದೆ, ಈ ಕಡೆ ಬಾಳೆ ಬೆಳೀತಾರೆ. ಈ ಕಡೆ ರೈಲ್ ಬ್ಯಾರಿಕೇಡ್ ಇದೆ, ಕಬ್ಬು ಬೆಳೀತಾರೆ. ಈ ಕಡೆ ರೈಲ್ ಬ್ಯಾರಿಕೇಡ್ ಇದೆ, ಬೇರೆ ಬೇರೆ ಥರ 3 ಬೆಳೆಗಳು ಬೆಳೀತಕ್ಕಂಥ ಒಂದು ಸಂದರ್ಭ, ತೀವ್ರತೆ ಅಗ್ರಿಕಲ್ಚರ್. ಅಂದರೆ ರೈತರಿಗೆ ಒಂದು ಮನಸ್ಸಿಗೆ ಇದಾಗ್ತದೆ, ಓ ಇಲ್ಲ ರೈಲ್ ಬ್ಯಾರಿಕೇಡ್ ಹಾಕಿದ್ದಾರೆ, ಆನೆ ಬರಲ್ಲ. ರೈಲ್ ಬ್ಯಾರಿಕೇಡ್ ಜೊತೆಗೆ ಸೋಲಾರ್ ಫೆನ್ಸು ಇರ್ತದೆ, ಆನೆ ತಡೆ ಕಂದಕನೂ ಇದೆ ನಾಗರಹೊಳೆಯಲ್ಲಿ. ನೀವು ನೋಡಿದ್ರೆ ಈ 3 ಬ್ಯಾರಿಕೇಡ್ಗಳು ಇದೆ ನಾಗರಹೊಳೆಯಲ್ಲಿ. ಬಂಡೀಪುರದಲ್ಲೂ ನಿಯರ್ಲಿ 60-70% ಏರಿಯಾದಲ್ಲೂ ಕೂಡ ಈ ರೈಲ್ 3 ಬ್ಯಾರಿಕೇಡ್ ಇದೆ. ಒಂದು ಆನೆ ತಡೆ ಕಂದಕ, ಇನ್ನೊಂದು ರೈಲ್ ಬ್ಯಾರಿಕೇಡು, ಇನ್ನೊಂದು ಸೋಲಾರು. ಈ ಹಾರಿಜಾಂಟಲ್ ಸೋಲಾರ್ ಹೋಗಿ ವರ್ಟಿಕಲ್ ಸೋಲಾರು ಬಂದ್ಬಿಟ್ಟಿದೆ. ಇದಲ್ಲದೆ ಬೇರೆ ಬೇರೆ ಸ್ಟ್ರಕ್ಚರ್, ಎಲ್ಲೆಲ್ಲಿ ನೀರು ಹರಿತದೋ ಅಲ್ಲಿ ನಿಮ್ಮ ಕಲ್ವರ್ಟ್ಸು ಅದೆಲ್ಲ ಇದೆ. ಸೊ ಈ ವರ್ಟಿಕಲ್ ಸೋಲಾರು ಬಂತು ಈಗ. ಅಂದರೆ ಇದು ವರ್ಟಿಕಲ್ ಸೋಲಾರ್ ಸ್ವಲ್ಪ ನಾನು ಹೇಳೋದು 2015 ನಂತರ ಸ್ವಲ್ಪ ತೀವ್ರವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಕೂಡ ಒಳ್ಳೆ ಪರಿಣಾಮಕಾರಿಯಾಗಿದೆ. ಬಟ್ ಮೇಂಟೆನೆನ್ಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ಈ ನಾವು ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ರೆಗ್ಯುಲರ್ ಆಗಿ ಅದು ಸರಿಯಾಗಿ ಫಂಕ್ಷನ್ ಆಗ್ತಾ ಇದೆಯಾ. ಉದಾಹರಣೆಗೆ ಆನೆ ಬಂತು, ಒಂದೇನೋ ಒಂದು ಡ್ಯಾಮೇಜ್ ಮಾಡೋಯ್ತು, ಪೋಲ್ಗಳನ್ನೇ ಹೊಡಿತದೆ. ಈಗ ನೀವು ವರ್ಟಿಕಲ್ ಸೋಲಾರ್ ಫೆನ್ಸಲ್ಲಿ ಎಷ್ಟು ಬುದ್ಧಿವಂತವಾಗಿ ಅಂದರೆ ಅವು ಕಾಲ್ನಲ್ಲಿ ಸೋಲಾರ್ ಪೋಲ್ಗಳನ್ನೇ ಹೊಡಿತವೆ. ನೀವು ರಿಪ್ಲೇಸ್ ಆದಷ್ಟು ಬೇಗ ಮಾಡಬೇಕು, ಅದನ್ನು ನೋಡ್ತಾ ಇರಬೇಕು. ಅದಕ್ಕೆ ಜನ ಇದ್ದಾರೆ 3 ಕಿಲೋಮೀಟ್ರಿಗೆ ಒಂದು ಬ್ಯಾಟ್ರಿ ಇಡಬೇಕು. ಅದು ಕೆಳಗಡೆ ಹುಲ್ಲುಗಳು ಬೆಳೆದಾಗೆ ಕಟ್ ಮಾಡ್ಕೋಬೇಕು, ಗ್ರೌಂಡ್ ಆಗಬಾರ್ದು. ಸೊ ಈ ಥರದ್ದೆಲ್ಲವೂ ಒಂದು ಮೇಂಟೆನೆನ್ಸ್. ನಮ್ಮ ಸಿಬ್ಬಂದಿಗಳಿಗೆ, ಅರಣ್ಯ ಸಿಬ್ಬಂದಿಗಳಿಗೆ ಮೇಂಟೆನೆನ್ಸ್ ಇಸ್ ದ ಮೇಜರ್ ಇಶ್ಯೂ. ನೀವು ಯಾವುದೇ ಕೊಡಿ, ಅದನ್ನು ನೀವು ಇಲ್ಲ ಫಂಡ್ಸಿಗೆ ಬರಿತೀನಿ, ಅದು ಆಗಬೇಕು, ಇದಾಗಬೇಕು, ಇನ್ನೂ ಸ್ವಲ್ಪ ದಿವಸ ಬರಬೇಕು, ಬ್ಯಾಟ್ರಿ ಹೋಗಿದೆ ರಿಪ್ಲೇಸ್ ಮಾಡಬೇಕು, ಇದನ್ನು ಟೈಮ್ ತಗೊಂಡ್ಬಿಟ್ರೆ ಆನೆಗಳಿಗೆ ಓಹೋ ಇದು ವೀಕ್ ಪಾಯಿಂಟು. ಒಂದು ಸರಿ ಅವು ಬರೋಕ್ಕೆ ಶುರು ಮಾಡಿಬಿಟ್ರೆ ಈವನ್ ನೀವು ಫಂಕ್ಷನ್ ಇದನ್ನು ಮತ್ತೆ ಇದು ಮಾಡಿದ್ರು ಕೂಡ ಒಂದು 8-10 ಸೇರ್ಕೊಂಡು ನುಗ್ಗಿಬಿಡ್ತಾರೆ. ದೇ ವಿಲ್ ಜಸ್ಟ್ ಫೋರ್ಸ್ ಇಟ್. ಸೊ ಆದಷ್ಟು ಬೇಗ ಇದನ್ನು ಮಾಡ್ಕೊಂಡು ಬಂದರೆ ಈ ಸಂಘರ್ಷನ ತಡೆಯೋ ನಿಟ್ಟಿನಲ್ಲಿ, ಮತ್ತು ನಾನು ಹೇಳ್ದಂಗೆ ರೈತರಿಗೆ ಕೂಡಲೇ ಕಾಂಪನ್ಸೇಷನ್ ಕೊಡಬೇಕು.
ಸರ್ಕಾರದ ವತಿಯಿಂದ ಏನು ಅಸೆಸ್ಮೆಂಟ್ ಆಗುತ್ತೆ, ಸರ್ಕಾರ ಏನು ನಿಗದಿಪಡಿಸಿದೆ ಆದಷ್ಟು ಬೇಗ ಅದನ್ನು ಕೂಡಿಸ್ಕೊಡ್ಬೇಕು ರೈತನಿಗೆ. ಈಗ ಆಗಿದೆ ಅಂದರೆ ಒಂದು 15 ದಿವಸದಲ್ಲಿ ಅವನು, ಯಾಕಂದರೆ ಅವನು ಇಡೀ ಕೆಲವರು ಒಂದೇ ಬೆಳೆ ಬೆಳೀತಾರೆ, ದೇ ಆರ್ ಡಿಪೆಂಡೆಂಟ್ ಆನ್ ದ್ಯಾಟ್. ಸೊ ಅಂಥ ಸಂದರ್ಭದಲ್ಲಿ ಅವನು ಇಡೀ ಇದೇ ನಾಶ ಆಗುತ್ತೆ. ಇನ್ನೊಂದು ಮಾನವ ಸಾವುಗಳಾಗ್ತವೆ, ಇಂಜುರೀಸ್ ಆಗ್ತದೆ. ಅದಕ್ಕೂ ಕೂಡ ಈಗ ಒಂದು 15 ಲಕ್ಷ ರೂಪಾಯಿ ಒಂದು ಸಾವು ಆದರೆ 15 ಲಕ್ಷ ರೂಪಾಯಿ ಐ ಥಿಂಕ್ ಸರ್ಕಾರ ಈಗ ಒಂದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಮಾಡಿದೆ. ದೆನ್ ಸಾವು ಆನೆಯಿಂದನೇ ಆಗಲಿ ಅಥವಾ ಯಾವುದೇ ವನ್ಯ ಪ್ರಾಣಿಯಿಂದ ಆಗಿರಲಿ, ಸೊ 15 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು. ಇಂಜುರಿ, ಈಗ ನೀವು ಬರೀ ಸಾವೇ ಆಗಬೇಕಂತೇನಿಲ್ಲ, ಕಾಲು ಇದಾಗ್ಬೋದು, ಕಣ್ಣಾಗ್ಬೋದು, ಮತ್ತು ಈ ಕರಡಿದು ನೀವು ನೋಡಿಬಿಟ್ರೆ ಇಟ್ ವಿಲ್ ಜಸ್ಟ್ ಹಿಂಗೆ ಕೈ ಹಾಕಿ ಕಣ್ಣು ಗುಡ್ಡೆನೇ ತೆಗೆದಿರ್ತಕ್ಕಂಥ ಎಷ್ಟೋ ಪ್ರಸಂಗಗಳಿದೆ. ಇದು ತಲೆ ಚಿಪ್ಪನ್ನ ತೆಗೆದಿರ್ತಕ್ಕಂಥ ಪ್ರಸಂಗಗಳಿದೆ. ಆಮೇಲೆ ಇದನ್ನು ಕಚ್ಚಿರ್ತಕ್ಕಂಥದ್ದು, ಕೈ ಸೋ ಮೆನಿ ಥಿಂಗ್ಸ್ ಆರ್ತೆ. ಸೊ ಆ ಇಡೀ ಕುಟುಂಬ ಇದಾಗುತ್ತೆ. ಇಲ್ಲಿ ಭಾಳ ಗಣನೀಯವಾಗಿ ನಾವು ಒಂದು ಅಂಶ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. 2016ರಲ್ಲಿ ನೋಡಿ, ಅಲ್ಲಿವರೆಗೂ ಈ ಕುಟುಂಬ ಈ ಥರ ಏನಾದ್ರು ಒಂದು ತೊಂದರೆಗೆ ಒಳಗಾದಾಗ 5 ವರ್ಷಗಳ ಕಾಲ ಸರ್ಕಾರ ಪ್ರತಿ ತಿಂಗಳು, ಐ ಥಿಂಕ್ ನನಗೆ ಗೊತ್ತಿದ್ದಂಗೆ ಈಗಿನ್ನೂ ಜಾಸ್ತಿ ಮಾಡಿರ್ಬೋದೇನೋ, 2,000 ರೂಪಾಯಿ ಕೊಡ್ತಿತ್ತು ಆ ಕುಟುಂಬಕ್ಕೆ ಪ್ರತಿ ತಿಂಗಳು. ಈಗ ಸಪೋಸ್ ಮನೇಲಿ ದುಡಿತಕ್ಕಂಥ ಒಬ್ಬ ವ್ಯಕ್ತಿ ಆತ ತೀರ್ಕೊಂಡ ಅಥವಾ ಆತ ನಿಷ್ಪ್ರಯೋಜಕನಾದ, ಅಂದರೆ ಕಾಲು ಕೈಯು ಏನೋ ಒಂದು ಊನಾಯಿತು, ಅವನಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಆ ಕುಟುಂಬಕ್ಕೆ ಕೊಡಬೇಕು 5 ವರ್ಷಗಳ ಕಾಲ. ಮತ್ತು ಆ ಕುಟುಂಬದಲ್ಲಿ ಇರ್ತಕ್ಕಂಥವನಿಗೆ ಆದಷ್ಟು ಮಾನವೀಯ ದೃಷ್ಟಿಯಿಂದ ಅವನಿಗೆ ಒಂದು ಇಲಾಖೆನಲ್ಲೇನೋ ಅಥವಾ ಎಲ್ಲೋ ಒಂದು ಕೆಲಸಕ್ಕೆ ಒಂದು ಅದನ್ನ ಜೀವನಾಂಶ ನಡಿಬೇಕಲ್ಲ. ಸೊ ಈ ಥರದ್ದು ಒಂದು ಮಾಡಬೇಕು. ಇದು ಇಂಥ ಒಂದು ನಮ್ಮ ಇವೆಲ್ಲ ಏನಿದೆ, ಸರ್ಕಾರದ ಒಂದು ನೀತಿ ಏನಿದೆ, ಇದು ಸಂಘರ್ಷ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅನುಕೂಲ ಆಗ್ತದೆ. ಅದೇ ರೀತಿ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿದಾಗ ಈ ಸಂಘರ್ಷಗಳು ಕಡಿಮೆ ಆಗ್ತದೆ.